ಅತ್ತಿಗೆ ಯಾರಪ್ಪ ನೀನು? ನನ್ನಪ್ಪ ಅಣ್ಣ ಅಂತ ಕರಿತಾ ಇದ್ದೀಯಾ? ನಾನಣ್ಣ ನಿನ್ನ ತಮ್ಮ ಭೈರವ. ಯಾಕಣ್ಣ ನನ್ನ ಗುರುತು ನಿನಗೆ ಸಿಗಲಿಲ್ಲವೇ? ಭೈರವ, ಇದೇನಿದು? ಈ ವೇಷದಲ್ಲಿ ಬಂದಿದ್ದೀಯಾ? ಇದೇನಿದು? ನಿನ್ನ ಕೈಯಲ್ಲಿ ಕೊಡ್ಲಿ ಹಿಡಿದು ದಿಢೀರನೆ ನಿನ್ನ ಆಗಮನವೇಕೆ ಭೈರವ? ಅಣ್ಣ, ನೀನು ಗಾಬರಿ ಪಡುವಂತ ವಿಷಯವೇನಿಲ್ಲ ಅಣ್ಣ. ಸೈನಿಕ ಹುದ್ದೆಯಲ್ಲಿ ನನಗಾವ ತೊಂದರೆಯೂ ಹಾಗಿಲ್ಲ. ಒಂದು ಮಹತ್ವದ ಕೆಲಸದ ಮೇಲೆ ಬಂದಿದ್ದೇನಣ್ಣ. ಅದೆಲ್ಲ ಇರ್ಲಿ ಬಿಡಣ್ಣ, ನಮ್ಮ ಗಡಿಯಲ್ಲಿ ಇಂಥ ವಿಷಯಗಳು ಇದ್ದಿದ್ದೇವೆ. ಅಣ್ಣ, ನೀವೆಲ್ಲ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೇವಪ್ಪ. ಅಂದಾಗ್ಲಿ ಈ ನಿನ್ನ ವೇಷಭೂಷಣ ನೋಡಿ ಸ್ವಲ್ಪ ಗಾಬರಿ ಆಯ್ತು ಅಷ್ಟೇ. ನೋಡು, ಒಳ್ಳೆ ಸಮಯಕ್ಕೆ ಬಂದಿದ್ಯಾ, ಊಟಕ್ಕೆ ಬಡಿಸ್ತೀನಿ, ಊಟ ಮಾಡುವಂತೆ ನಡಿಯಪ್ಪ. ಸರಿ ಆಯ್ತು, ನೀವು ಊಟಕ್ಕೆ ರೆಡಿ ಮಾಡಿರಿ. ಅಣ್ಣನ ಹತ್ತಿರ ಒಂದು ಮಹತ್ವದ ಕೆಲಸ ಮಾತನಾಡೋದಿದೆ. ಹತ್ತಿಗೆ ನೀವು ರೆಡಿ ಮಾಡಿ, ಅಣ್ಣ ನಾನು ಇಬ್ರು ಬಂದೇ ಬಿಡ್ತೀವಿ. ಸರಿಯಪ್ಪ, ನೀ ಹೇಳ್ದಾಗೆ ಆಗ್ಲಿ. ರೀ, ನನ್ನ ಮೈದಿನ ಜೊತೆ ಆದಷ್ಟು ಬೇಗ ಮಾತಾಡಿ ಒಳಗಡೆ ಕರ್ಕೊಂಡ್ಬನ್ನಿ. ಊಟ ಕೊಡ್ತೀನಿ. ಸರಿಯಾಗಿ ಊಟ ಮಾಡಿದ್ದನೋ ಇಲ್ಲೋ ಎಷ್ಟೊಂದು ಹೊತ್ತು ಹೋಗ್ಬಿಟ್ಟಿದ್ದಾನೆ ನನ್ನ ಮೈದಿನ. ಏನ್ರಿ ಮಾತಾಡ್ತಾ ನಿಲ್ಬೇಡಿ. ಆಯ್ತು ಕಣೆ, ಹಾ ಸೋದರ, ಅಂತದೇನಪ್ಪ ಮಹತ್ತರವಾದ ಕೆಲಸ? ಅಂಥದ್ದೇನಿಲ್ಲಣ್ಣ. ಮೊನ್ನೆ ದೆಹಲಿಯಲ್ಲಿ ನಡೆದಿದ್ದ ಧಾರ್ಮಿಕ ಸಭೆಯಲ್ಲಿ ದಾಳಿ ಮಾಡಿ ಸಾವಿರಾರು ಮುಗ್ಧ ಭಾರತೀಯರ ಸಾವಿಗೆ ಕಾರಣರಾಗಿದ್ದಾನೆ. ಬಂದಿದ್ದೇನಣ್ಣ. ಅಲ್ಲಪ್ಪ, ದಾಳಿ ಆದದ್ದು ದೆಹಲಿಯಲ್ಲಿ. ನೀನು ಈ ಊರಿಗೆ ಬಂದು ಏನ್ ಮಾಡ್ತೀಯೋ? ದಾಳಿ ಆಗಿದ್ದು ದೆಹಲಿಯಲ್ಲಿ. ಆದರೆ ಆ ದೇಶದ್ರೋಹಿಗಳಿಗೆ ಪ್ರಪಂಚವನ್ನು ಸಂಸ್ಥೆ ಮಾಡಿದ್ದು. ಅದಕ್ಕೆ ನನ್ನ ಮೇಲಧಿಕಾರಿಗಳು ನನ್ನನ್ನು ಇಲ್ಲಿಗೆ ಕಳಿಸಿ ನಾನೊಬ್ಬ ಸೈನಿಕ ಎನ್ನುವುದು ಈ ದೇಶಕ್ಕೆ ಗೊತ್ತಾಗದಂತೆ ಈ ದೇಶಕ್ಕೆ ದ್ರೋಹ ಬಗೆಯುವ ದೇಶದ್ರೋಹಿಗಳನ್ನು ಪರಜುವಿನಿಂದ ನನ್ನ ತಾಯಿ ಭಾರತ ಮಾತೆಯ ಪಾದಕ್ಕೆ ರಕ್ತ ತರ್ಪಣ ಮಾಡುತ್ತೇನಲ್ಲ. ಅಷ್ಟೇ ಅಲ್ಲ ಸಹೋದರ, ಅಂದು ನಡೆದ ಪುಲ್ವಾಮಾ ದಾಳಿಯಲ್ಲಿ ನಮ್ಮ ದೇಶದ ಸೈನಿಕರ ರಕ್ತ ಹೊರ ಚೆಲ್ಲಿದ ಆ ಪಾಕಿಸ್ತಾನದ ಉಗ್ರ ಗ್ರಾಮಿಗಳಿಗೆ ನಮ್ಮ ದೇಶದ ಸೈನಿಕರು ಕೊಟ್ಟ ಉತ್ತರ ಸಿಂಧೂರ. ಅದೇ ರೀತಿ ನೀನವರಿಗೆ ಕೊಡುವ ತೀರ್ಪು ನೋಡು ಸಹೋದರ, ನಾನು ಈ ತಾನೇ ಪೊಲೀಸ್ ಸ್ಟೇಷನ್ನಿಂದ ಬಂದೆ. ಅಲ್ಲಿ ನನಗೆ ಒಂದಿಷ್ಟು ಮಾಹಿತಿಗಳು ಸಿಕ್ಕವು. ಆ ಮಾಹಿತಿಗಳ ಹಿಂದೆ ಹೋದಾಗ ಈ ಊರಿನ ಒಬ್ಬ ಗಣ್ಯ ವ್ಯಕ್ತಿಯ ಕೈವಾಡ ಇದೆ ಅಂತ ನನಗೆ ಅನುಮಾನ ಬಂದಿದೆ. ಅಣ್ಣ, ಅದೇ ಪಲ್ಗಾಂವ್ ದಾಳಿಯಲ್ಲಿ 26 ಜನ ಮುತ್ತೈದರ ತಿಲಕವನ್ನು ಆ ಉಗ್ರ ರಕ್ತದಿಂದಲೇ ನಮ್ಮ ಭಾರತ ನಾಡಿಗೆ ತಿಲಕವನ್ನು ಯಾರಣ್ಣ ಆ ಹರಮಿನ ಮಗ? ಅವನನ್ನು ಹೀಗಲೇ ಹೋಗಿ ಅವನ ಪಾದಕ್ಕೆ ಪಾರ್ಸಲ್ ಮಾಡಿ ಬರ್ತೇನಲ್ಲ. ಬೇಡ, ಈಗಲೇ ಬೇಡ. ಮೊದಲು ಅವರ ಹಿಂದೆ ಯಾರ್ಯಾರು ಇದ್ದಾರೆ ಅಂತ ತಿಳಿದುಕೊಂಡೋಣ. ನಂತರ ಇದೇ ನಿನ್ನ ಕಡ್ಲಿಯಿಂದ ಅವರ ರಕ್ತ ತುಂಡರಿಸಿ ಆಮೇಲೆ ರಕ್ತ ತರ್ಪಣ ಮಾಡಿ ಬಾ. ಈಗ
ವೇಳೆ ಬಾಳವಾಯ್ತು, ಮೊದಲು ಊಟ ಮಾಡೋಣ ನಡೆ, ಇಲ್ಲ ಅಂದ್ರೆ ನಿನ್ನತ್ತಿಗೆ ಬೈತಾಳೆ. ಅಣ್ಣ, ಹತ್ತಿಗೆ ಮೇಲೆ ನಿನಗೆಷ್ಟು ಮಮಕಾರ ಪ್ರೀತಿ. ಆಯ್ತಣ್ಣ, ನಡೆ ಹೋಗುವ. ನಮಸ್ಕಾರ ನನ್ನ ಮಕ್ಕಳು. ನಮ್ಮ ದೇಶದಲ್ಲಿದ್ದುಕೊಂಡು ನಮ್ಮ ದೇಶದ ಹಣ್ಣ ಚೆಂದು ಉಂಡ ಮನೆಗೆ ದ್ರೋಹ ಬಗೆಯುವ ದೇಶದ್ರೋಹಿಗಳ ನಿಮ್ಮಂತ ದೇಶದ್ರೋಹಿಗಳನ್ನು ನನಗೆ ಸಮಾಧಾನವಿಲ್ಲ. ಹೊರತಂಬಿ, ನಮ್ಮ ದೇಶದ ಸೈನಿಕರ ಎದೆಯಲ್ಲಿ ಹರಿಯುವ ರಕ್ತಕ್ಕೆ ಬೆಲೆಯಿಲ್ಲದೆ ಆ ಪಾಕಿಸ್ತಾನದ ಪಾಪಿಗಳು ರಕ್ತ ಎಂದರೆ ಕುಡಿಯುವ ನೀರು ಎಂದು ತಿಳಿದುಕೊಂಡಿದ್ದಾರೆ. ಆ ನಯವಂಚರಿಕೆ ಎಲ್ಲಿ ಗೊತ್ತಾಗಬೇಕು, ರಕ್ತದ ಬೆಲೆ ಎಷ್ಟಿರಬೇಕೆಂದು. ಇಂದು ನನ್ನ ಸೈನಿಕರಲ್ಲಿ ರಕ್ತ ಕಂಡೆನೋ, ಅಂದಿನಿಂದ ಬರೀ ನನ್ನ ಕಣ್ಣಲ್ಲಿ ರಕ್ತ. ಆ ನನ್ನ ರಕ್ತಿ ಮಂದಗಾಗಬೇಕಾದರೆ